ರಾಜ್ಯದಲ್ಲಿ ಮುಂದುವರಿದ ಡೆಂಗಿ ಮಹಾಮಾರಿಯ ಅಬ್ಬರ 7,165ಕ್ಕೆ ತಲುಪಿದೆ ಡೆಂಗಿ ಸೋಂಕಿತರ ಸಂಖ್ಯೆ. ಕಳೆದ 24 ಗಂಟೆಗಳಲ್ಲಿ 159 ಡೆಂಗಿ ಕೇಸ್ಗಳು ಹೊಸದಾಗಿ ದಾಖಲಾಗಿದ್ದಾವೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಂದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ 80 ಹೊಸ ಕೇಸ್ಗಳು ಪತ್ತೆಯಾಗಿದ್ದಾವೆ. ಅದರಲ್ಲೂ 1 ರಿಂದ 18 ವರ್ಷದ ಒಳಗಿನವರಲ್ಲಿ 48 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ರಾಜ್ಯದಲ್ಲಿ ಒಟ್ಟು ಡೆಂಗಿ ಕೇಸ್ಗಳ ಸಂಖ್ಯೆ 7,165ಕ್ಕೆ ಏರಿಕೆಯಾಗಿದೆ. ಇದುವರೆಗೂ ರಾಜ್ಯದಲ್ಲಿ ಡೆಂಗಿಯಿಂದ 6 ಜನ ಮೃತಪಟ್ಟಿದ್ದಾರೆ. ಡೆಂಗಿ ನಿಯಂತ್ರಣ ಮಾಡುವುದಕ್ಕೆ ಆರೋಗ್ಯ ಇಲಾಖೆ ಕೂಡ ಹರಸಾಹಸ ಪಡ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಡೆಂಗಿ ತಡೆಗಟ್ಟೋದಕ್ಕೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗಿದೆ, ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ, ಟೆಸ್ಟ್ಗಳನ್ನು ಹೆಚ್ಚಳ ಮಾಡುವಂಥ ಕೆಲಸ ಇದೆಲ್ಲವೂ ಕೂಡ ತುರ್ತಾಗಿ ಆಗಬೇಕು. ಈ ಬಗ್ಗೆ ಈಗ ಆಲ್ರೆಡಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಕೂಡ ಕಾರ್ಯಪ್ರವೃತ್ತರಾಗಿದೆ. ಇನ್ನು ಇವತ್ತಿಗೆ ಡೆಂಗಿ ಕೇಸ್ಗಳ ಸಂಖ್ಯೆ 7,165ಕ್ಕೆ ಏರಿಕೆಯಾಗಿದೆ. 24 ಗಂಟೆಯಲ್ಲೇ ರಾಜ್ಯದಲ್ಲೇ 159 ಡೆಂಗಿ ಕೇಸ್ಗಳು ದಾಖಲಾಗಿದ್ದಾವೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಡೆಂಗಿ ಝಿಕಾ ವೈರಸ್ ಅಬ್ಬರ, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಏನ್ ತಯಾರಿ ನಡೆಸಿದೆ? ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿ ಕಡಿವಾಣ ಯಾಕೆ ಸಾಧ್ಯ ಆಗ್ತಿಲ್ಲ? ಇನ್ನು ಗಡಿ ಭಾಗಗಳಲ್ಲಿ ಕೈಗೊಂಡ ಕ್ರಮಗಳು ಏನೇನು? ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸುಗಳೇನು? ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಬರೋಣ. ರಾಜ್ಯದಲ್ಲಿ ಈಗ ಡೆಂಗ್ಯೂ ಮತ್ತು ಝಿಕಾ ವೈರಸ್ನ ಆತಂಕ ಎದುರಾಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಖುದ್ದು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ಝಿಕಾ ಮತ್ತು ಡೆಂಗ್ಯೂ ಎರಡೂ ಆತಂಕ ಇದೆ, ಏನು ಹೇಳ್ತೀರಾ ಸರ್? ನೋಡಿ, ಇದು ಡೆಂಗ್ಯೂ ಬಂದಿರುವಂಥದ್ದು ಪ್ರಕರಣಗಳ ಬಗ್ಗೆ ಈಗಾಗಲೇ ನಾವು ಎಲ್ಲ ಕಡೆ ನಗರಾಭಿವೃದ್ಧಿ ಇಲಾಖೆ, ನಮ್ಮ RDPR ಇಲಾಖೆ ಮತ್ತು ಅವ್ರ ಜೊತೆಲೆಲ್ಲ ಮಾತನಾಡಿ ಎಲ್ಲ ಕಡೆ ಸ್ಪ್ರೇ ಮಾಡೋದಕ್ಕೆ ಅದೆಲ್ಲ ಹೇಳ್ತೀವಿ. ಮತ್ತು ಜನರು ಕೂಡ ಅದರಲ್ಲಿ ನೀರು ಸಂಗ್ರಹಣೆ ಆಗೋದನ್ನು ನೋಡ್ಕೋಬೇಕು ಅಂತ ಅದನ್ನು ಇದೆ. ಇದುವರೆಗೂ ಆದರೆ ಪ್ರಕರಣಗಳು ಇದುವರೆಗೂ ಇದರಿಂದ ಡೆಂಗ್ಯೂವಿಂದ ದಿನನಿತ್ಯ ನಾವು ಮಾಹಿತಿಯನ್ನು ಹಾಕ್ತಾಯಿದ್ದೀವಿ. ಎಷ್ಟು ಕೇಸಸ್ ಆಗಿದೆ, ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ. ಹಲವಾರು ಕಡೆ ಬೇರೆ ಬೇರೆ ಕಾರಣಗಳಿಂದ ಮೃತಪಟ್ಟಿದ್ರು ಕೂಡ ಅದು ಡೆಂಗ್ಯೂ ಆಗಿದೆ ಅಂತ ಕೂಡ ವರದಿಗಳು ಬರ್ತಾ ಇರೋದ್ರಿಂದ ಅದು ಅನಾವಶ್ಯಕವಾಗಿ ಆತಂಕ ಹೆಚ್ಚು ಆಗುವಂಥದ್ದು ಕೂಡ ಇದೆ. ಆದರೆ ನಾವು ಈಗ ನಿನ್ನೆ ನಮ್ಮ ಟೆಕ್ನಿಕಲ್ ಕಮಿಟಿನೂ ಕೂಡ ಮೀಟ್ ಮಾಡಿತ್ತು. ಇವತ್ತು ಜಿಲ್ಲಾ ಅಧಿಕಾರಿಗಳ ಜೊತೆ CM ಕಾನ್ಫರೆನ್ಸು ಇದೆ. ಅದರಲ್ಲೂ ಕೂಡ ನಾವು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ, ಸೊಳ್ಳೆಗಳು ಉತ್ಪತ್ತಿ ಆಗೋದನ್ನು ಪ್ರಿವೆಂಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳು ತೊಗೊಳ್ಳೋದು ಕೂಡ ನಾವು ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಏನಾಗ್ತದೆ, ಇದಕ್ಕೆ ಎಲ್ಲರ ಸಹಕಾರ ಕೂಡ ಬೇಕಾಗ್ತದೆ. ಸಾರ್ವಜನಿಕರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೀರು ಸಂಗ್ರಹಣೆ ಮಾಡಬಾರ್ದು. ನೀರು ಸಂಗ್ರಹಣೆ ಮಾಡಿದ್ರೂ ಕೂಡ ಅದು ಮುಚ್ಚಳ ಇರಬೇಕು. ಎಲ್ಲೂ ಕೂಡ ಅಲ್ಲಲ್ಲೇ ನೀರುಗಳು ನಿಲ್ಲಬಾರ್ದು ಅಂತ. ಆದರೆ ಈ ಕನ್ಸ್ಟ್ರಕ್ಷನ್ ಜಾಗ, ಮಳೆ ಬಂದಾಗ ಅಲ್ಲಲ್ಲೇ ನೀರು ನಿಂತುಬಿಡ್ತದೆ. ಸೊ ಅದನ್ನು ನಾವು ಎಷ್ಟು ಸ್ಪ್ರೇ ಮಾಡಿದ್ರೂ ಕೂಡ ಅದು ಬ್ರೀಡಿಂಗ್ ಆಗ್ತಾನೆ ಇರ್ತದೆ. ಆದರೆ ಎಲ್ಲ ಇಲಾಖೆಗಳನ್ನು ಕೂಡ ಸೇರಿಸ್ಕೊಂಡು ಕೋಆರ್ಡಿನೇಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳು ತೊಗೊಂಡಿದ್ವಿ. ಇನ್ನು ಇವತ್ತು ನೆನ್ನೆ ಟೆಕ್ನಿಕಲ್ ಕಮಿಟಿ ಮೀಟ್ ಮಾಡಿದ್ವಿ. ಇವತ್ತು ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾವು ಅದನ್ನು ನಿಮ್ಗೆ ತಿಳಿಸ್ತೀವಿ. ಸರ್, ಝಿಕಾ ವೈರಸ್ ಈಗ ನೆರೆ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ, ಮಹಾರಾಷ್ಟ್ರದಲ್ಲೆಲ್ಲ. ಸೊ ಗಡಿ ಭಾಗದಲ್ಲಿ ಯಾವ ಥರದ ಕ್ರಮಗಳನ್ನು ಕೈಗೊಳ್ಳಿ? ಝಿಕಾ ವೈರಸ್ ಅಂತ ಏನು ಹಾನಿಕಾರಿ ಏನಲ್ಲ. ಅದೇನು ಹೇಳಿದ್ರೆ, ಈ ತಾಯಿಂದರು ಯಾರು ಗರ್ಭದಲ್ಲಿರುವಂಥ ಮಗುಗೆ ಅದು ಸ್ವಲ್ಪ ತೊಂದರೆ ಆಗುವಂಥ ಅವಕಾಶ ಇರ್ತದೆ ಹೊರತು ಬೇರೆಯವರಿಗೆ ಅಂತ ಅದರಿಂದ ಏನು ಹಾನಿಕಾರಿ ಏನಲ್ಲ. ಆದರೂ ಝಿಕಾ ವೈರಸ್ಸು ಮತ್ತು ಈ ಡೆಂಗ್ಯೂ ಮತ್ತು ಝಿಕಾ ಇದೆಲ್ಲ ಬರುವಂಥದ್ದು ಒಂದೇ ಒಂದು ಮಾದರಿಯ ಸೊಳ್ಳೆಯಿಂದ. ಅದೇ ಆದ್ದರಿಂದ ಈಡಿಸ್ ಈಜಿಪ್ಟಿ ಅಂತ ಹೇಳ್ತೀವಿ. ಸೊ ಅದನ್ನು ನಿಯಂತ್ರಣ ಮಾಡೋದಕ್ಕೆಲ್ಲ ಒಂದೇ ಪ್ರೋಸೆಸ್, ಹೆಚ್ಚು ಕಡಿಮೆ. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಗಮನಿಸಿದ್ರೆ ಬಿಬಿಎಂಪಿಯದೇ ಕೊಡುಗೆ ಜಾಸ್ತಿ ಇದೆ, ಬಿಬಿಎಂಪಿಯಲ್ಲೇ ಜಾಸ್ತಿ ಇದೆ. ಬಿಬಿಎಂಪಿ ಜಾಸ್ತಿ ಅಂತ ಹೇಳಿದ್ರೆ ಬಿಬಿಎಂಪಿಯಲ್ಲಿ ಬೆಂಗಳೂರಲ್ಲಿ ಜನ ಹೆಚ್ಚು ಇರುವಂಥದ್ದು, ಹೆಚ್ಚು ಪ್ರಕರಣಗಳು ದಾಖಲಾಗ್ತದೆ, ಹೆಚ್ಚು ಟೆಸ್ಟಿಂಗ್ ಎಲ್ಲ ಆಗ್ತಾಯಿದೆ. ಅದರಿಂದ ಬಿಬಿಎಂಪಿಯಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಾ? ಬಿಬಿಎಂಪಿದು 1.25 ಕೋಟಿ ಇದೆ ಜನಸಂಖ್ಯೆ ಅಲ್ಲ. ರಾಜ್ಯದ 25% ಜನ ಇಲ್ಲೇ ವಾಸ ಮಾಡ್ತಾರೆ. ಸೊ ಅದರಿಂದ ಇಲ್ಲಿ ಮತ್ತು ಈ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಎಲ್ಲಿ ನಡೀತದೆ ಜಾಸ್ತಿ, ಅಲ್ಲಿ ನೀರುಗಳೆಲ್ಲ ನಿಲ್ತದೆ. ಸೊ ಅದೆಲ್ಲ ನಿಲ್ಲುತ್ತೆ ಅಂತ ನಮಗೂ ಗೊತ್ತಾಗಲ್ಲ. ಅದಕ್ಕೆ ನಾವು ಆ ಬಿಲ್ಡರ್ ಜೊತೆನೂ ಕೂಡ ಮಾತನಾಡಿದ್ದೀವಿ. ಬಿಬಿಎಂಪಿ ಅಧಿಕಾರಿಗಳು, ನಮ್ಮ ಕಮಿಷನರು ಆ ಬಿಲ್ಡರ್ ಜೊತೆನೂ ಕೂಡ ಮಾತನಾಡಿದ್ದಾರೆ.
ಅವ್ರಿಗೂ ಕೂಡ ಎಲ್ಲ ಎಚ್ಚರಿಕೆಯನ್ನು ನೀವು ವಹಿಸ್ಕೋಬೇಕು ನಿಮ್ಮ ಏರಿಯಾಗಳಲ್ಲಿ ಅಂತ ಹೇಳ್ತಾ ಇದ್ದೀವಿ. ಶಾಲೆಗಳಲ್ಲಿ ವಿಶೇಷವಾಗಿ ಇದು ಹಗಲೊತ್ತು ಈ ಸೊಳ್ಳೆ ಇರುವಂಥದ್ದು, ರಾತ್ರಿ ಹೊತ್ತು ಇರೋದಿಲ್ಲ. ಸೊ ಶಾಲೆಗಳು ಕಾಲೇಜ್ಗಳಲ್ಲೂ ಕೂಡ ಅಲ್ಲಿ ಈ ನೀರಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮಾಡಬೇಕು ಅಂತ ಕೂಡ ನಾವು ಅದನ್ನು ಕೂಡ ಹೇಳಿದ್ದೀವಿ. ಮಹದೇವಪುರ ಭಾಗದಲ್ಲಿ ಜನರೇ ವಾಲಂಟಿಯರ್ ಆಗಿ SWD ಅಲ್ಲಿ ನೀರು ನಿಂತಿರೋದನ್ನೆಲ್ಲ ಅವರೇ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಪ್ರಾಯಶಃ ಗಮನಿಸಿದ್ರೆ ಟ್ವಿಟರಲ್ಲಿ ವೈರಲ್ ಆಗ್ತದೆ. ಎಲ್ಲರೂ ಕೂಡ ಸೇರ್ ಮಾಡಬೇಕು. ಸರ್ಕಾರದ ಕೈಯಲ್ಲೂ ಕೂಡ ನಮ್ಮ ಯಾಕಂದರೆ ಇದು ಇಡೀ ಪ್ರತಿಯೊಂದು ಮನೆಗೂ ಕೂಡ ಹೋಗಿ ನಾವು ಪ್ರತಿಯೊಂದು ಸೈಟ್ಗೂ ಕೂಡ ಹೋಗಿ ಅದು ದಿವಸ ಹೋಗೋಕ್ಕಾಗೋದಿಲ್ಲ. ಆವಾಗ ಹೋಗ್ತೀವಿ, ರೌಂಡ್ಸಲ್ಲಿ ಹೋಗ್ತಾ ಇರ್ಬೋದು. ಆದ್ದರಿಂದ ಸಾರ್ವಜನಿಕರು ಕೂಡ ಇದು ಕೋಆಪ್ರೇಟ್ ಮಾಡ್ಕೋಬೇಕಾಗ್ತದೆ. ಸ್ಟಾಮ್ ವಾಟರ್ ಡ್ರೈನಲ್ಲಿ ಇದು ಉತ್ಪತ್ತಿ ಆಗಲ್ಲ. ಇದು ಒಳ್ಳೆ ನೀರು ಬೇಕು, ಇದಕ್ಕೆ ಸ್ವಚ್ಛವಾದ ನೀರು ಬೇಕು. ಸೊ ಈ ಕೊಳಚೆ ನೀರಲ್ಲಿ ಇದು ಉತ್ಪತ್ತಿ ಆಗಲ್ಲ. ಆದ್ದರಿಂದ ನಮ್ಮ ಆದ್ಯತೆ ಎಲ್ಲೆಲ್ಲಿ ಈ ಸ್ವಚ್ಛ ನೀರು ನಿಲ್ಲುತ್ತೆ ಅಲ್ಲಿ ನಾವು ಇದನ್ನು ಅಟ್ಯಾಕ್ ಮಾಡಬೇಕು, ಇದನ್ನು ನಾವು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಇದಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ನ್ಯೂಸ್ ಫಸ್ಟ್ ಮೂಲಕ ಹೇಳ್ತಾ ಇರುವಂತಹ ಮಾಹಿತಿ. ಈಗ ಸಿಎಂ ಸಭೆ ಬಳಿಕ ಒಂದಷ್ಟು ಮಾಹಿತಿಯನ್ನು ಕೂಡ ಹಂಚ್ಕೊಳ್ತೇನೆ ಅನ್ನುವಂಥದ್ದನ್ನ ನ್ಯೂಸ್ ಫಸ್ಟ್ ನಲ್ಲಿ ಆರೋಗ್ಯ ಸಚಿವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.